ರಾಜ್ಕುಮಾರ್ ಕಾರು. ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆ ಕೆಲ್ಲಿ ಕೊನೆಗಿದೆ. ಸಗದಾಗಿದೆ. ಹೆಂಗ್ ಓಪನ್ ಮಾಡೋದು? ಇದೆಲ್ಲ ಹ್ಯಾಂಡಲ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಚೆನ್ನಾಗಿದೆ ನೋಡಮ್ಮ. ಏನ್ ಕಾರ್ ಇದು? ಅಂಬಾಸಿಡರ? ಅದು ಫಿಯೇಟ್ ಪದ್ಮಿನಿನಾ ಇದು? ಹಾ, ಡಾಡ್ಜ್ ಅಂತ ಕಾರ್ ಇದು. ಸ್ಟೇರಿಂಗ್ ಆ ಕಡೆ ಮಮ್ಮ. ಹಾ, ಆಗಿದೆ ಇದು. ರೀಪೇಂಟ್ ಮಾಡಿದಾರೆ. ಓಡುತ್ತಾ ಇದು? ಬರೀ ನಿಲ್ಲದ? ಹಾ ಹಾ, ಚೆನ್ನಾಗಿದೆ. ಸಾಕಾಗಿದೆ ಪ್ಲೇಸು. ನಾವು ಯಾವುದೋ ಫಾರಿನ್ ಬಂದಿದ್ದೀವಿ ಆಕ್ಚುಲಿ. ಎಷ್ಟಾಯ್ತು ಟೈಮು? ಬರುವ ಆಯ್ತು ಬಾ ಅಮ್ಮ. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಉಂಟಲ್ಲ. ಒಂಥರ ಥೈಲ್ಯಾಂಡ್ ಆರ್ಕಿಟೆಕ್ಚರ್ ಅಲ್ಲಿದೆ. ಥೈಲ್ಯಾಂಡ್ ಇನ್ ಹೈದರಾಬಾದ್, ಥೈಲ್ಯಾಂಡ್ ಇನ್ ರಾಮೋಜಿ ಫಿಲ್ಮ್ ಸಿಟಿ. ಈ ಸ್ಟುಡಿಯೋ ಸಖತ್ತಾಗಿದೆ. ಒಂದು ಎಷ್ಟು ದೊಡ್ಡದಿದೆ ಅಂದ್ರೆ ಮೋರ್ ದೆನ್ 2,500 acres ಅಲ್ಲಿ ಉಂಟಲ್ಲ ಇದು. ಸಖತ್ ದೊಡ್ಡದು. ಆಕ್ಚುಲಿ ನಾವು ಬಂದಿರೋದು ಏನ್ ಗೊತ್ತಾ, ವಿಂಟರ್ ಸೀಸನ್ ಅಲ್ಲಿ ಬಂದಿದ್ದೀನಿ. ದಿಸ್ ಇಸ್ ದ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ಟೈಮಲ್ಲಿ ಬಂದ್ರೇನೆ ಬೆಸ್ಟ್ ಸೀಸನ್ ಆಕ್ಚುಲಿ. ಬಿಸಿಲಲ್ಲೆಲ್ಲ ಬಂದ್ರೆ ಹೈದರಾಬಾದಲ್ಲೆಲ್ಲ ಸುತ್ತಕ್ಕಾಗಲ್ಲ. ಸೊ ವೆದರ್ ಕೂಡ ತುಂಬಾ ಚೆನ್ನಾಗಿದೆ, ಬಿಸಿಲಿಲ್ಲ. ಚಿನ್ನಮ್ಮ ರೆಸ್ಟ್ ರೂಮ್ ಉಂಟು ಅಲ್ಲಿ, ಹೋಗ್ತೀಯಾ? ರೆಸ್ಟ್ ರೂಮ್, ವಾಶ್ರೂಮ್. ಎಷ್ಟು ಚೆನ್ನಾಗಿದೆ ಅಲ್ಲ. ನನಗೆ ಕೊಡಿಸ್ತಾ ಇದೀಯಾ? ಆನಿವರ್ಸರಿ ಗಿಫ್ಟಾ? ನೀನು ಕೊಡ್ಸಿದ್ರೆ ನಾನು ಯಾಕೆ ತಗೊಳಲ್ಲ? ಕೊಡಿಸ್ತೀಯಾ? ಅವ್ರು ಏನಾದ್ರು ಡಿಸ್ಕೌಂಟ್ ಕೊಡ್ತಾರ ಕೇಳು. ಚೆನ್ನಾಗಿದ್ಯಾ? ಹಾ, ಥ್ಯಾಂಕ್ ಯು ಸೋ ಮಚ್. ಆನಿವರ್ಸರಿ ದಿನ ಮುತ್ತು ಕೊಟ್ಟಿದ್ದಕ್ಕೆ ಸಾರಿ. ಅಯ್ಯೋ, ನೀನು ಎಮೋಷನಲ್ ಆಗಿ ಎಲ್ಲ ಡೈಲಾಗ್ ಹೊಡಿಬೇಡ. ಹಾ ಹೌದು, ಥ್ಯಾಂಕ್ ಯು. ನಿನ್ಗೆ ಅಂತ ಜೋಬಿಗೆ ಬ್ಲೇಡ್ ಹಾಕಿದ್ದಕ್ಕೆ. ಸೂಪರ್ ಸ್ಟಾರ್ ಅಂತ ಇದೆ ಹೋಟೆಲ್, ಮಲ್ಟಿ ಕಿಚನ್ ಹೋಟೆಲ್ ಅಂತ. ಸೊ ಬಾಫೆ ಸಿಸ್ಟಮ್, ಅನ್ಲಿಮಿಟೆಡ್. ಸೊ ಇವತ್ತಂತೂ ಫುಲ್ ಎಂಜಾಯ್. ಸೊ ವರ್ಷಕ್ಕೊಂದ್ಸಲ ಈ ಥರ ಎಂಜಾಯ್ಮೆಂಟ್ ಮಾಡೋದು. ಸೊ ಮ್ಯಾಕ್ಸಿಮಮ್ ಯುಟಿಲೈಸೇಷನ್. ಮಹತ್ವಂಗೆ ಅಂಡರ್ 5 years ಅಂತ ಸುಳ್ಳು ಹೇಳಿದ್ವಿ, ಅವನಿಗೆ ಫ್ರೀ. ಎಲ್ಲ ಉಂಟು, ಎಲ್ಲ ನಿನಗೆ ಏನೇನ್ ಬೇಕೆಲ್ಲ ಹಾಕೋತೀನಿ. ಎಂಜಾಯ್, ಟುಡೇ ಈಸ್ ಯುವರ್ ಡೇ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಟೋಟಲ್ ಕಾಸ್ಟ್. ಊಟ ಮುಗಿಸ್ಕೊಂಡು ಸ್ಟುಡಿಯೋ ಟೂರ್ ಅಂದ್ರೆ ಸೆಟ್ಗಳನ್ನ ನೋಡೋಣ ಅಂತ ಈ ಬಸ್ನ ಹತ್ತಿದ್ವಿ. ಸೊ
ಸೊ ಇಡೀ ಫಿಲ್ಮ್ ಸಿಟಿನ ಈ ಬಸ್ಸಲ್ಲೇ ಕೂತ್ಕೊಂಡು ರೌಂಡ್ ಹೊಡಿತಾ ನೋಡ್ಬೋದು. ಸೊ ಇದು ಫತೇಪುರ್ ಸಿಕ್ರಿದು ಬುಲಂದ್ ದರ್ವಾಜ. ಇಲ್ಲಿ RRR ಮೂವಿದು ಫೈಟಿಂಗ್ ಸೀನ್ ಕೂಡ ಶೂಟ್ ಆಗಿತ್ತಂತೆ ಈ ಸೆಟ್ಟಲ್ಲಿ. ಸೊ ಇವಾಗ ನಾವು ಎಂಟರ್ ಆಗ್ತಿರೋ ರೋಡ್ ಬಂದ್ಬಿಟ್ಟು ಕಮರ್ಷಿಯಲ್ ರೋಡ್ ಇದು. ಸೊ ಇಲ್ಲೆಲ್ಲ ಶಾಪ್ಸ್ಗಳೆಲ್ಲ ನೋಡಿ ಒಂದ್ರ ಪಕ್ಕ ಒಂದುಂಟು. ಸೊ ಯಾವುದೇ ಮೂವಿಲಿ ಅಂಗಡಿಗಳಿಂದ ಏನಾದ್ರು ಶೂಟ್ ಬೇಕು ಅಂತ ಹೇಳಿದ್ರೆ ಸೊ ಅವ್ರಿಗೆ ಹೆಂಗೆ ಬೇಕಂಗೆ ಕಸ್ಟಮೈಸ್ ಮಾಡ್ಕೊಂಡು ಅಂಗಡಿಗಳಿಗೆ ಸೆಟ್ ಹಾಕೊತಾರೆ. ಸೊ ಪುಷ್ಪ 2ದು ಶೂಟಿಂಗು ಇದೇ ಸ್ಪಾಟಲ್ಲಿ ಆಗಿದ್ದಂತೆ. ಸೊ ಇವಾಗ ನೋಡಿ ನಾವು ಬಂದಿದ್ದೀವಿ ಹಳ್ಳಿಗೆ. ಸೊ ಇದು ಒರಿಜಿನಲ್ ಹಳ್ಳಿ ಅಲ್ಲ, ಇದು ಸೆಟ್. ಸೊ ಅಕ್ಕಪಕ್ಕ ಎಲ್ಲ ಮನೆಗಳೇ ಉಂಟು, ನಿಜವಾದ ಮನೆನೇ, ಬಟ್ ಅದರೊಳಗಡೆ ಯಾರೂ ಇಲ್ಲ. ಸೊ ಇದೊಂದು ಸೆಟ್ ಥರ ಯೂಸ್ ಮಾಡ್ತಾರೆ ಹಳ್ಳಿ ಸೀನ್ಗೆ. ಇದು ಸೆಂಟ್ರಲ್ ಜೈಲ್ ಅಂತೆ ಸೆಟ್ ಇದೆ. ನೋಡಿ ಜೈಲರ್ ಮೂವಿನ ಇಲ್ಲಿ ಶೂಟ್ ಆಗಿದ್ದಂತೆ. ನೋಡಿ ಸೆಲ್ಗಳೆಲ್ಲ ಇದೆ. ಓ ಅಲ್ಲೊಡ್ತೀನಿ. ಇಲ್ಲಿ ಚಿಲ್ಲಿ. ಸೊ ಇವಾಗ ನಾವು ಬಂದಿರೋದು ದರ್ಬಾರ್ಗೆ. ದರ್ಬಾರಿಂದು ಸೆಟ್ ಹಾಕಿದ್ದಾರೆ ಇಲ್ಲಿ. ಕಂಪ್ಲೀಟ್ಲಿ ಇದೆಲ್ಲ POP ಇಂದ ಮಾಡಿರೋದು ಸೆಟ್ ಇದು. ಸ್ವಲ್ಪ ಗಟ್ಟಿ ಉಂಟು ಎಲ್ಲ ಪಿಲ್ಲರ್ಸ್ ಎಲ್ಲ. ಯಾವುದೇ ರೀತಿ ಹಿಸ್ಟಾರಿಕಲ್ ಮೂವಿ ಮಾಡೋದಾದರೆ ಈ ದರ್ಬಾರ್ನ ಯೂಸ್ ಮಾಡ್ಕೊತಾರೆ. ಸೊ ಒಳಗಡೆ ಕಂಪ್ಲೀಟ್ಲಿ ಕಲರ್ಫುಲ್ ಆಗಿದೆ, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಟೇಕ್ ಅ ವ್ಯೂ. ಸೊ ಇವಾಗ ನಾವು ಬಂದಿದ್ದೀವಿ ರೈಲ್ವೆ ಸ್ಟೇಷನ್ಗೆ. ಸೊ ಏನಪ್ಪ ಫಿಲ್ಮ್ ಸಿಟಿಲಿ ರೈಲ್ವೆ ಸ್ಟೇಷನ್ ಅಂದ್ಕೊಂಡ್ರಾ? ಎಸ್. ಸೊ ರೈಲ್ವೆ ಸ್ಟೇಷನಿಂದ ಯಾವ್ದಾದ್ರು ಸೀನ್ಸ್ಗಳಿತ್ತು ಅಂದರೆ ಮೂವಿಲಿ ಇಲ್ಲಿ ಬಂದು ಶೂಟ್ ಮಾಡ್ತಾರೆ. ಸೊ ಅದಕ್ಕಿಂತ ಎಕ್ಸೈಟಿಂಗ್ ಏನು ಗೊತ್ತಾ, ಇಲ್ಲಿ ಟ್ರೈನ್ ನೋಡಿ, ಇಲ್ಲಿ ಟ್ರ್ಯಾಕ್ ಇಲ್ಲ, ಟೈರ್ ಹಾಕಿದ್ದಾರೆ ವೀಲ್ಗೆ. ಸೊ ಎಲ್ಲ ಬರೀ ಚೀಟಿಂಗ್. ನಾನು ಇಷ್ಟು ದಿವಸ ಎಲ್ಲ ನಿಜವಾಗ್ಲೂ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಶೂಟ್ ಮಾಡ್ತಾರೆ ಅಂದ್ಕೊಂಡೆ. ಸೊ ಇಲ್ಲಿ ನೇಮ್ ಬೋರ್ಡ್ ಕೂಡ, ಸ್ಟೇಷನಿಂದು ಊರ ಹೆಸರು ಕೂಡ ಯಾವುದು ನೇಮ್ ಬೇಕೋ ಆ ನೇಮು ಚೇಂಜ್ ಮಾಡ್ಕೊಬಿಡ್ತಾರೆ. ಸೊ ಇಲ್ಲಿ ಬರೀ ರೈಲ್ವೆ ಸ್ಟೇಷನ್ ಅಲ್ಲ, ಏರ್ಪೋರ್ಟ್ ಕೂಡ ಉಂಟಂತೆ, ಆಮೇಲೆ ಫಾರಿನ್ ಸೆಟಪ್ ಕೂಡ ಉಂಟಂತೆ. ಸೊ ಮೂವಿಗೆ ಬೇಕಾಗಿರೋ ಯಾವುದೇ ಪ್ಲೇಸ್ ಆದ್ರೂ ಇಲ್ಲಿ ಆಲ್ರೆಡಿ ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಸೊ ನಮಗೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಲ್ಲೇ ಶೂಟ್ ಮಾಡ್ಬೋದು. ಒಂದು ಕಂಪ್ಲೀಟ್ ಮೂವಿನ ಇಲ್ಲಿ ಆರಾಮಾಗಿ ಶೂಟ್ ಮಾಡ್ಬೋದು. ಸಖತ್ ದೊಡ್ಡದಿದೆ. ಸೊ ಆಸಮ್ ಇಟ್ ಈಸ್. ಸೊ ಇವಾಗ ನಾವು ಬಾಹುಬಲಿ ಸೆಟ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಸಿ ಯು ದೇರ್. Thank you so much for watching this. Please subscribe and support me. Thank you.